ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆದಾಗ ನಾನು ಹೇಳಿದೆ ಡೈಲಿ ಒಂದೊಂದು ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಅಂತ. ಬಟ್ ಇವಾಗ ನನಗೆ ಟೈಮೇ ಸಿಗ್ತಾ ಇಲ್ಲ. ಏನಕ್ಕೆ ಅಂತ ಅಂದರೆ ನಾನು ಜಾಬ್ ಹೋಗ್ತಾ ಇದ್ದೀನಿ. ಅದೊಂದು ವ್ಲಾಗ್ ಮಾಡಿಬಿಟ್ಟು ಹಾಕ್ತೀನಿ. ನಾನು ಯಾವಾಗ ಜಾಯಿನ್ ಆದೆ, ಯಾವಾಗ ಇಂಟರ್ವ್ಯೂ ಆಯಿತು, ಆ್ಯಂಡ್ ಯಾವ ಕಂಪನಿ, ಪಾಪುನ ಎಲ್ಲಿ ಬಿಡ್ತಾ ಇದ್ದೀನಿ. ಆಲ್ಮೋಸ್ಟು ನಾನು ಜಾಬ್ ಹೋಗ್ತಾ ಇದ್ದೀನಿ ಅಂದ ತಕ್ಷಣವೇ ಕ್ವೆಶ್ಚನ್ ಮಾರ್ಕ್ ಬರುತ್ತೆ. ಬೇಬಿ ಸಿಟ್ಟಿಂಗ್ ಬಿಡ್ತಾ ಇದ್ದೀರಾ ಪಾಪುನ ಅಂತ. ನಾನು ಬೇಬಿ ಸಿಟ್ಟಿಂಗಿಗೆ ಪಾಪುನ ಬಿಡ್ತಾನೂ ಇಲ್ಲ. ಆಫೀಸ್ಗೆ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಅಲ್ಲಿ ಪರಿಚಯದವರೇ ಇರೋದ್ರಿಂದ ನಾನು ಪಾಪು ಇದ್ದಾಳೆ ಅಂತ ಹೇಳಿದಾಗ ಅವರು ಸರಿ ಆಯಿತು ಇಲ್ಲೇ ಆಫೀಸ್ಗೆ ಕರ್ಕೊಂಡು ಬನ್ನಿ ಅಂತ ಹೇಳಿದರು. ಸೊ ಹಂಗಾಗಿ ನಾನು ಆಫೀಸ್ಗೆ ಕರ್ಕೊಂಡು ಹೋಗ್ತೀನಿ. ಅವಳು ನನ್ನ ಜೊತೆಗೆ ಹೇಗಿರ್ತಾಳೆ, ಅವಳನ್ನ ಮೇಂಟೈನ್ ಮಾಡಿಕೊಂಡು ಮತ್ತು ವರ್ಕ್ನು ಹೇಗೆ ಮಾಡ್ತೀನಿ ಅಂತ ಒಂದು ವ್ಲಾಗ್ ಮಾಡಿಬಿಟ್ಟು ಹಾಕ್ತೀನಿ. ಆ್ಯಂಡ್ ಇವಾಗ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಅದು ಆಫ್ಟರ್ನೂನ್ವರೆಗೂ ಆಫೀಸ್ ವರ್ಕ್ ಮಾಡಿಕೊಂಡು ಬಂದಿದ್ದೀನಿ. ಸೊ ಇವಾಗ ರೆಡಿ ಆಗಿಬಿಟ್ಟು ಈವ್ನಿಂಗು 4:30ಗೆ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಊರಿಗೆ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ಸ್ಲ್ಯಾಬ್ದು ಪೂಜೆ ಇತ್ತು ನೆನ್ನೆ. ಬಟ್ ನಾನು ಹೋಗೋದಕ್ಕೆ ಆಗಿಲ್ಲ, ಹಾಗಾಗಿ ಇವತ್ತು ಹೋಗ್ತಾ ಇದ್ದೀನಿ. ಪೂಜೆ ಎಲ್ಲ ಹೇಗಿತ್ತು ಅಂತ ಇವಾಗ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಸೊ ನೋಡಿ ಎಂಜಾಯ್ ಮಾಡಿ. ಇದು ಸ್ಲ್ಯಾಬ್ ಪೂಜೆ ಮಾಡಬೇಕಾದ್ರೆ ತೆಗೆದಿರೋ ವಿಡಿಯೋ ಕ್ಲಿಪ್ಪಿಂಗು. ಸ್ಲ್ಯಾಬ್ ಪೂಜೆ ದಿವಸ ನಾನು ಹೋಗೋದಕ್ಕಾಗಿರಲಿಲ್ಲ. ಯಾಕೆ ಅಂತ ಅಂದರೆ ನಾನು ಜಾಬ್ಗೆ ಜಾಯ್ನ್ ಆಗಿ 1 ವೀಕ್ ಕೂಡ ಆಗಿರಲಿಲ್ಲ. ಸೊ ಆವಾಗಲೇ ರಜೆ ಕೇಳೋಕ್ಕೂ ಆಗಲ್ಲ. ಮಮ್ಮಿ ಕೂಡ ಹೇಳಿದರು ರಜೆ ಏನು ಕೇಳೋಕ್ಕೆ ಹೋಗಬೇಡ, ಆದಷ್ಟು ನಾವು ಸಂಡೇ ನೋಡ್ತೀವಿ. ಸೊ ಸಂಡೇ ಹೆಂಗೂ ರಜೆ ಇರುತ್ತೆ, ಮುಹೂರ್ತ ಸಂಡೇ ಯಾವುದಾದ್ರೂ ಸಿಕ್ಕರೆ ನೋಡ್ತೀವಿ, ಆವತ್ತು ಮಾತ್ರ ಬಾ. ಬೇರೆ ದಿವಸ ಏನಾದರೂ ಮುಹೂರ್ತ ಸಿಕ್ಕಿದ್ರೆ ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಹೇಗೂ ಫಸ್ಟು ಪೂಜೆ ಮಾಡೋರು ಐನ್ಯರೇ ಪೂಜೆ ಮಾಡ್ತಾರೆ. ಸೊ ಆಮೇಲೆ ನಮ್ಗೆ ಕೊಡ್ತಾರೆ ಮಾಡೋದಕ್ಕೆ ಅಂದ್ಬಿಟ್ಟು. ಸೊ ಹಂಗಾಗಿ ಆಮೇಲೆ ನಾನು ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. ಮತ್ತು ನಾವು ಮದುವೆಗಿಂತ ಮುಂಚೆ 4 ಜನನೂ ಅಂದರೆ ಪಪ್ಪ, ಮಮ್ಮಿ, ನಾನು ಮತ್ತು ನಮ್ಮ ತಮ್ಮ 4 ಜನನೂ ಕೆಲ್ಸಕ್ಕೆ ಹೋಗೋರೇ. ಸೊ ಒಂದು ದಿವಸ ರಜಾ ಕೇಳಬೇಕು ಅಂತ ಅಂದರೆ ಎಷ್ಟು ಕಷ್ಟ. ಅಲ್ಲಿ ನಮ್ಮ ಸೀನಿಯರ್ಸ್ ಎಲ್ಲ ಹೇಗೆಲ್ಲ ಮಾತಾಡ್ತಾರೆ. ಸೊ ಅವರಿಗೆಲ್ಲ ಗೊತ್ತಿತ್ತು. ಸೊ ಹಾಗಾಗಿ ಅದರಲ್ಲೂ 1 ವೀಕ್ ಕೂಡ ಆಗಿಲ್ಲ ನಾನು ಜಾಬಿಗೆ ಜಾಯ್ನ್ ಆಗಿ. ರಜೆ ಅಂತೂ ಡೆಫಿನೆಟಾಗಿ ಕೊಡಲ್ಲ. ಆಲ್ಮೋಸ್ಟು ಬ್ಯಾಂಗ್ಳೂರಲ್ಲಿ ಜಾಯ್ನ್ ಆಗಿ 6 ಮಂತ್ಸ್ ಆದಮೇಲೆ ರಜೆ ಸ್ಟಾರ್ಟ್ ಆಗೋದು. ಸೊ ಹಾಗಾಗಿ ಮಮ್ಮಿ ಕೇಳೋದಕ್ಕೇ ಹೋಗಬೇಡ ಅಂತಲೇ ಹೇಳಿದ್ರು. ಬಟ್ ನನಗೆ ತುಂಬಾ ಬೇಜಾರಾಯಿತು. ಮಗಳೇ ಹೋಗಿ ಸ್ಲ್ಯಾಬ್ ಪೂಜೆನ ಮಾಡಬೇಕು. ಆ್ಯಂಡ್ ಮನೆ ಕಟ್ಟೋದು ಸ್ಟಾರ್ಟ್ ಆದಾಗ್ಲಿಂದನೂ ಮಗಳನ್ನ ಕರೆಸ್ಬಿಟ್ಟು ಎಲ್ಲ ಪೂಜೆನೂ ಮಾಡಿಸ್ತಾರೆ. 1-2 ಪೂಜೆ ಅಷ್ಟೇ ಅಟೆಂಡ್ ಆಗಿದ್ದು. ಅದಾದಮೇಲೆ ನಾನು ಯಾವುದಕ್ಕೂ ಅಟೆಂಡ್ ಆಗೋಕ್ಕಾಗಲೇ ಇಲ್ಲ. ಸೊ ಸ್ವಲ್ಪ ಬೇಜಾರಾಯಿತು. ಬಟ್ ನೆಕ್ಸ್ಟು 1-2 ಡೇಸ್ ಬಿಟ್ಟು ಹೋಗೋಣ ಅಂದ್ಬಿಟ್ಟು ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸ್ಯಾಟರ್ಡೇ ನೈಟ್ ಹೋದರೆ ಆ್ಯಂಡ್ ಸಂಡೇ ಒಂದು ದಿವಸ ನನಗೆ ರಜೆ ಇರುತ್ತಲ್ವ. ಸೊ ಆವಾಗ ಹೋಗಿ ನೋಡ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಅಮ್ಮ ಕೂಡ ಹೇಳಿದರು, ಹಸ್ಬೆಂಡ್ಗೂ ಅಷ್ಟೇ, ಅವರಿಗೂ ರಜೆ ಎಲ್ಲ ಕೇಳೋಕ್ಕೆ ಹೋಗಬೇಡ ಅಂತ ಹೇಳು. ಆ್ಯಂಡ್ ನಾವು ಆದಷ್ಟು ಸಂಡೇ ಟ್ರೈ ಮಾಡ್ತೀವಿ ಯಾವುದಾದ್ರೂ ಇದ್ದರೆ, ಇಲ್ಲಾಂದರೆ ನಾವೇ ಮಾಡ್ತೀವಿ, ರಜೆ ಕೇಳಿಕೊಂಡು ಬರೋದೇನು ಬೇಡ ಇಬ್ಬರು ಅಂತಲೂ ಹೇಳಿದರು. ಅಮ್ಮ ತುಂಬಾ ಅರ್ಥ ಮಾಡ್ಕೋತಾರೆ ಎಲ್ರಿಗೂ. ಆ ಥರ ಫ್ಯಾಮಿಲೀಲಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬಾ ಚೆನ್ನಾಗಿದ್ದರೆ ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳು ಬರೋದೇ ಇಲ್ಲ. ಇಲ್ಲ ಅಂತ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ನಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಇಲ್ಲ ಅಂತ ಅಂದರೆ ಪ್ರತಿಯೊಂದು ಮಾತಲ್ಲೂ ನಮಗೆ ತಪ್ಪು ಕಾಣಿಸುತ್ತೆ. ಪ್ರತಿಯೊಂದು ಮಾತಿಗೂ ನಾವು ಜಗಳಗಳನ್ನು ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಸೊ ಹಾಗಾಗಿ ಯಾವುದೇ ಒಂದು ರಿಲೇಷನ್ಶಿಪ್ ಇರಲಿ, ತಂದೆ ತಾಯಿ, ಹಸ್ಬೆಂಡ್ ಆ್ಯಂಡ್ ವೈಫ್, ಫ್ರೆಂಡ್ಸ್, ಅಣ್ಣ ತಮ್ಮ, ಅಕ್ಕ ತಂಗಿ, ಯಾರೇ ಇರಲಿ, ಆ ರಿಲೇಷನ್ಶಿಪ್ಪಲ್ಲಿ ನಂಬಿಕೆ ಅನ್ನೋದು ಮತ್ತು ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಥರ ಅಂಡರ್ಸ್ಟ್ಯಾಂಡಿಂಗ್ ಇದ್ದ ಫ್ಯಾಮಿಲಿಗಳಲ್ಲಿ ಯಾವುದೇ ರೀತಿ ಜಗಳಗಳು ಬರಲ್ಲ. ಈ ಪೂಜೆನ ಯಾರ ಕೈಲಿ ಮಾಡಿಸ್ತು ಅಂತ ಅಂದರೆ ನನ್ನ ಕಸಿನ್ ಕೈಲಿ ಮಾಡಿಸ್ತು. ಅವರೂ ನಮ್ಮ ಮಮ್ಮಿಗೆ ಮಗಳಾಗಬೇಕಲ್ವ. ಸೊ ಹಾಗಾಗಿ ಅವರೇ ನಾನು ಅಡುಗೆ ಎಲ್ಲ ತೊಗೊಂಡು ಬರ್ತೀನಿ ಅಂದ್ಬಿಟ್ಟು ಅಲ್ಲಿ ಊರಿಂದ ಅಡುಗೆ ತೊಗೊಂಡು ಬಂದು ಅವರೇ ಪೂಜೆ ಮಾಡಿದ್ರು. ಇವಾಗ ನೀವು ನೋಡ್ತಾ ಇದ್ದಾರಲ್ಲ, ಸೊ ಇವರೇ ನಮ್ಮ ಕಸಿನ್ನು. ಮತ್ತು ನಾವು ಮನೆ ಕಟ್ಟಿಸ್ತಾ ಇದ್ದೀವಲ್ಲ, ಸೊ ಆ ಇಂಜಿನಿಯರು ಇವರ ರಿಲೇಟಿವೇನೆ, ಇವ್ರ ಪರಿಚಯದವರು. ಸೊ ಅವ್ರ ಹತ್ರನೇ ನಾವು ಮನೆ ಕಟ್ಟೋ ಎಲ್ಲ ಪ್ಲ್ಯಾನ್ಸ್ಗಳನ್ನೂ ಕೊಟ್ಟಿದ್ದು. ಸೊ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಆಮೇಲೆ ಮನೆ ಆದಮೇಲೆ ಹೇಗಿರುತ್ತೆ ಏನೋ ಅನ್ನೋ ಕ್ಯೂರಿಯಾಸಿಟಿ ಕೂಡ ನಂಗೆ ತುಂಬಾ ಇದೆ. ಸೊ ಮನೆ ಕಂಪ್ಲೀಟಾಗಿ ಆದಮೇಲೆ ನಾನು ಮನೆ ಹೇಗೆ ಡಿಸೈನ್ಸ್ ಎಲ್ಲ ಹೇಗಿತ್ತು, ಏನು ನಮ್ಗೆ ಯಾವ ಥರ ಹೇಳಿದರು, ಸೊ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಮನೆ ಓಪ್ನಿಂಗ್ ಆದಮೇಲೆ ಕೊಡ್ತೀನಿ.
ಇದು ಇನ್ನೊಂದು ನಿಮ್ಗೆ ಅದು ಬಿಡು ಗಂಟು ಕಟ್ಟಿ ಅಕ್ಷಯ ತೃತೀಯ ಹಬ್ಬದ ದಿವಸನೇ ಈ ಒಂದು ಪೂಜೆ ಆಗಿದ್ದು. ಬಟ್ ನಾನು ಅವತ್ತು ಹೋಗೋಕ್ಕೂ ಆಗಿರಲಿಲ್ಲ. ಅಮ್ಮ ನನಗೆ ನೋಡಲಿ ಬೇಜಾರು ಮಾಡ್ಕೊಳ್ಬಾರ್ದು ಇವಳು ಅಂದ್ಬಿಟ್ಟು ಸ್ಟಾರ್ಟಿಂಗಿಂದ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡು ನನಗೆ ಕಳಿಸಿದ್ರು. ಬಟ್ ಅದನ್ನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು ಸ್ವಲ್ಪನೇ ಲೇಟ್ ಆಗಿದೆ ಅಷ್ಟೇ. ನೀವು ಇನ್ನೊಂದಿಬ್ಬರು ಬೆಳಗ್ಗೆ ವೈರ್ ಕೊಳ್ಳೇನಾ ವೈರ್ ಅಲ್ಲೇ ಹಾಕ್ರಿ ಇಲ್ಲಿ ಅಲ್ಲೇ ಹಾಕಿ ಮುಚ್ಚಿಬಿಡಿ. ತೊಗೊಂಡಮ್ಮ ಐದು ಅದ ಈ ವಿಡಿಯೋ ಕ್ಲಿಪ್ಪಿಂಗ್ ಬಂದು ನಾನು ಊರಿಗೆ ಹೋದ್ಮೇಲೆ ತೊಗೊಂಡಿರೋದು. ಮಮ್ಮಿಗೆ ಹೇಳಿದೆ, ಮಮ್ಮಿ ಸ್ಲ್ಯಾಪ್ ಹೇಗಿದೆ ನೋಡ್ಬೇಕು ನಾನು, ಬನ್ನಿ ಅಂತ ಮಮ್ಮಿನ ಕರ್ಕೊಂಡು ಹೋಗಿದ್ದೆ. ಸೊ ಆವಾಗ ಫಸ್ಟ್ ಸ್ಟೆಪ್ ಇಡಬೇಕಾದ್ರೇ ನಾನು ಕ್ಯಾಪ್ಚರ್ ಮಾಡ್ಕೊಂಡು ಹೋಗಿದ್ದೆ. ಪಪ್ಪ ಅಂತೂ ನೀರು ಫುಲ್ ತುಂಬಿಸಿ ಇಟ್ಬಿಟ್ಟಿರ್ತಾರೆ ಅಲ್ಲಿ. ಇವಾಗೇನು ನೀವು ನೋಡ್ತಾ ಇದ್ದೀರಲ್ಲ, ಸೊ ಇದು ನಮ್ಮದು ಹಳೆ ಮನೆ. ಇದನ್ನು ಅರ್ಧ ಡೆಮಾಲಿಷ್ ಮಾಡಿಸಿದ್ದೀವಿ, ಇನ್ನು ಅರ್ಧ ಡೆಮಾಲಿಷ್ ಮಾಡಿಸಿಲ್ಲ. ಸೊ ನೆಕ್ಸ್ಟು ನಾವು ಒಂದು ಪಾರ್ಕಿಂಗ್ ಏರಿಯಾ ಥರ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಇವಾಗ ನಮ್ಮ ಹತ್ರ ಕಾರ್ ಇಲ್ಲ, ಒಂದು ಸ್ಕೂಟಿ ಮತ್ತು ಒಂದು RS 200 ಬೈಕ್ ಇದೆ. ಮನೆಯೆಲ್ಲ ಕಂಪ್ಲೀಟಾಗಿ ನೇಮಿಂಗ್ ಸೆರೆಮನಿ ಎಲ್ಲ ಆದಮೇಲೆ ಕಾರ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಪಾರ್ಕಿಂಗಿಗೆ ಅಂದ್ಬಿಟ್ಟು ಅದಿಷ್ಟು ಜಾಗನ ಬಿಟ್ಟಿದ್ದೀವಿ. ಫಸ್ಟ್ ಟೈಮ್ ನಾನು ಮೇಲ್ಗಡೆ ಸ್ಲ್ಯಾಬ್ ಮೇಲೆ ಹತ್ತಿರೋದು. ಆ್ಯಂಡ್ ನಮ್ಮದು ಹಳೆ ಮನೆ ಇದ್ದಾಗಲೂ ಕೂಡ ಅದು ತಗಡ್ದಿತ್ವಲ್ಲ, ಸ್ವಲ್ಪ ಭಯ ಆಗ್ತಾಯಿತ್ತು ಮೇಲ್ಗಡೆ ಎಲ್ಲ ಹತ್ತಬೇಕು ಅಂತ ಅಂದರೆ. ಹಾಗಾಗಿ ನಾನು ಯಾವಾಗ್ಲೂ ಹತ್ತಿರಲೇ ಇಲ್ಲ. ನಮ್ಮ ಮನೆ ಇರೋದು ಬಸ್ ಸ್ಟಾಪ್ ಹತ್ತಿರ. ಸೊ ಫಸ್ಟ್ ಟೈಮ್ ನಾನು ಮೇಲ್ಗಡೆ ಹತ್ತಿದ್ದು. ಆ್ಯಂಡ್ ಮೇಲ್ಗಡೆಯಿಂದ ನಾನು ನಮ್ಮ ಒಂದು ಊರನ್ನು ಅಥವಾ ನಮ್ಮ ಮನೆ ಪಕ್ಕ ಏನೇನಿದೆ ಅದೆಲ್ಲ ನಾನು ಫಸ್ಟ್ ಟೈಮ್ ಮೇಲ್ಗಡೆ ನಿಂತ್ಕೊಂಡು ನೋಡಿದ್ದು. ಹಾಗಾಗಿ ಈ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ಈ ಕಡೆ ಸೈಡ್ ಬಂದುಬಿಟ್ಟು ನಮ್ಮ ಮನೆ ಪಕ್ಕ ಇರೋ ಓಣಿ. ಸೊ ಇದೆಲ್ಲನೂ ನಾನು ಫಸ್ಟ್ ಟೈಮ್ ಮೇಲ್ಗಡೆ ನಿಂತು ವ್ಯೂ ಮಾಡಿರೋದು. ಆ್ಯಂಡ್ ಈ ವಿಡಿಯೋ ಕ್ಲಿಪ್ಪಿಂಗ್ ಬಂದು ಊರಿಗೆ ಬರಬೇಕಾದ್ರೆ ತೊಗೊಂಡಿರೋದು ಬಸ್ಸಲ್ಲಿ. ಎಲ್ರಿಗೂ ಗೊತ್ತೇ ಇರುತ್ತೆ, ಆಲ್ಮೋಸ್ಟು ನಾನು ಟ್ರಾವೆಲ್ ವೀಡಿಯೋ ಎಲ್ಲ ಮಾಡಿದಾಗ ಹೇಳಿದ್ದೀನಿ, ನಮಗೆ ನಿಯರೆಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಬಸ್ಸಲ್ಲೇ ಹೋಗ್ತೀನಿ. ಟ್ರೈನಲ್ಲಾದರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಮನೆಗೆ ಬರೋದಕ್ಕೆ, ಆ್ಯಂಡ್ ತುಂಬ ಟೈಮ್ ಕೂಡ ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬಸ್ಸಲ್ಲೇ ಹೋಗೋದು. ಬಸ್ಸಲ್ಲಿ ಒಂದು ಫನ್ನಿ ವಿಷಯ ಏನಂತ ಅಂದರೆ, ಹಸ್ಬೆಂಡ್ಗೆ ಟಿಕೆಟ್ ತೊಗೊತಾರಲ್ಲ, ಸೊ ದುಡ್ಡು ಕೊಡಬೇಕು
ತೊಗೋಬೇಕು, ನಮ್ಮದು ಫ್ರೀ ಇರುತ್ತೆ, ಹೆಣ್ಮಕ್ಳಿಗೆಲ್ಲ ಫ್ರೀ ಮಾಡಿದ್ದಾರೆ. ಸೊ ನಾವು ಕಂಡಕ್ಟ್ರಿಗೆ ದುಡ್ಡು ಕೊಟ್ಟ ತಕ್ಷಣ ನಮ್ಮ ಹತ್ರ ಪೈಸೆ ತೊಗೊಂಡ್ರು ಅಂದ್ಬಿಟ್ಟು ಪುಯ್ಯ ಅಂಕಲ್ ಅಂತ ಕರಿತಾ ಇದ್ರು. ಅವ್ರಿಗೆ ನಮ್ಮ ದುಡ್ಡು ವಾಪಸ್ ಕೊಡಿ ಅಂತ ಕರಿತಾ ಇದ್ಲು. ಹಸ್ಬೆಂಡ್ ತೋರಿಸ್ತಾ ಇದ್ದಾರೆ ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಟ್ಟಿದ್ದಾರೆ ಅಂತ. ಬಟ್ ಆದ್ರೂ ಅವಳು ಆ ಕಡೆ ಈ ಕಡೆ ನೋಡ್ಬಿಟ್ಟು ಎಲ್ಲಿ ಇರ್ತಾರೋ ಅಲ್ಲೇ ಹೋಗ್ಬಿಟ್ಟು ಕರಿತಾ ಇದ್ಲು. ಕರಿ ಕಂಡಕ್ಟರ್ ಕರಿ. ಪಯ್ಯ ಹೋದ್ರಿ, ಪಯ್ಯ ಅಂಕಲ್ ನೋಡ್ರಿ, ಪಯ್ಯ ತೊಗೊಂಡ್ರು ನೋಡ್ರಿ, ಅಲ್ಲಿ ಪಯ್ಯ ತೊಗೊಂಡ್ರು ನೋಡ್ರಿ, ಅಲ್ಲಿ ತಗೊಂಡು ಪಯ್ಯ ಅಷ್ಟು ತಂದ್ರು ನೋಡಿ ಪಯ್ಯ, ಪಯ್ಯ ಅಂಕಲ್ ಪಯ್ಯ 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 ಹೋದ್ರಿ, ಪಯ್ಯ ಕೊಡ್ರಿ, ಪಯ್ಯ ಅಂಕಲ್. ಈ ವಿಡಿಯೋನ ಎಲ್ಲರೂ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಎಲ್ರಿಗೂ ಇಷ್ಟ ಆಗಿದೆ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಲವ್ ಯು ಆಲ್. ಬಾಯ್.